ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 6 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಏನು 10 by 10 ಅಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇದೇ ಒಂದು ಭಾಗದಲ್ಲಿ ಪುರಾತನ ಕಾಲದ ಎಲುಬುಗಳು ಕೂಡ ಪತ್ತೆಯಾಗಿದ್ದು, ಸಣ್ಣ ಸಣ್ಣ ಎಲುಬುಗಳು ಕೂಡ ಪತ್ತೆಯಾಗಿದ್ದಾವೆ. ಆ ಬಗ್ಗೆನೂ ಕೂಡ ಪುರಾತತ್ವ ಇಲಾಖೆ ಅಧಿಕಾರಿಗಳು ಎಲ್ಲ ರೀತಿಯ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಭಾಗದಲ್ಲಿ ಕೂಡ ಇಲ್ಲಿ ದೊಡ್ಡ ಬೃಹತ್ತಾಕಾರದ ಒಂದು ಪ್ರಾಚ್ಯವಸ್ತು ಕೂಡ ಸಿಕ್ಕಿದೆ. ಇದು ಯಾವ ಕಾಲದ್ದು ಏನು ಅನ್ನೋದ್ರ ಬಗ್ಗೆನೂ ಕೂಡ ಪುರಾತನ ತತ್ವ ಇಲಾಖೆ ಅಧಿಕಾರಿಗಳು, ಇತಿಹಾಸ ತಜ್ಞರು ಕೂಡ ತನಿಖೆ ಮಾಡಬೇಕಾಗಿದೆ. ನಾವು ಈ ಭಾಗದಲ್ಲಿ ನೋಡ್ತಾ ಇರ್ಬೋದು, A1 ಬ್ಲಾಕ್ ಏನಿದೆ, ಈ ಒಂದು A1 ಬ್ಲಾಕ್ನಲ್ಲಿ ಏನು ಪುರಾತನ ಕಾಲದ ಶಿವಲಿಂಗದ ಪಾಣಿಪೀಠ ಪತ್ತೆಯಾಗಿತ್ತು. ಈ ಪಾಣಿಪೀಠ ಇವಾಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಒಂದು ಪಾಣಿಪೀಠ ಏನಿದೆ, ಇದು ಕೇಶವಾದಿತ್ಯನ ದೇವಸ್ಥಾನಕ್ಕೆ ಸೇರಿದ್ದು ಅಂತೇಳಿ ಹೇಳಲಾಗ್ತಾ ಇದೆ. ಈ ಒಂದು ಪಾಣಿಪೀಠದಲ್ಲಿ ಸುಖಾಸನದ ಆಕಾರದಲ್ಲಿ ಗರುಡ ಚಿತ್ರ ಕೂಡ ಪತ್ತೆಯಾಗಿದೆ. ಹೀಗಾಗಿ ಈ ಒಂದು ಪಾಣಿಪೀಠ ಏನಿದೆ, ಈ ಪಾಣಿಪೀಠ ಯಾವ ಕಾಲದ್ದು ಅಂತ ಹೇಳಿ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಏನು ಇತಿಹಾಸ ತಜ್ಞರು ಹೇಳೋ ಪ್ರಕಾರ 8 ಮತ್ತು 9ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಆಳ್ವಿಕೆ ಮಾಡುವಂತ ಸಮಯದಲ್ಲಿ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಕೇಶವನ ದೇವಸ್ಥಾನ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಒಂದು ಕೇಶವನಾಥ ದೇವಸ್ಥಾನಕ್ಕೆ ಸೇರಿದ್ದೇ ಅನ್ನೋದು ಕೂಡ ಇತಿಹಾಸ ತಜ್ಞರು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇವಾಗ ಸುಮಾರು 5ರಿಂದ 6 ಅಡಿಯಷ್ಟು ತಗ್ಗು ತೆಗೆದಿದ್ದಾರೆ. ಅದನ್ನು ಕೂಡ ಇವಾಗ ಯಾವ ಪ್ರಮಾಣದಲ್ಲಿ ತಗ್ಗು ತೆಗೆದಿದ್ದೇವೆ ಮತ್ತು ಯಾವ ಯಾವ ವಸ್ತುಗಳು ಕೂಡ ಸಿಕ್ಕಿದ್ದಾವೆ ಅನ್ನೋದನ್ನು ಕೂಡ ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳು ಮೇಜರ್ಮೆಂಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಲಕ್ಕುಂಡಿ ಗ್ರಾಮದಲ್ಲಿ ಪ್ರತಿನಿತ್ಯನೂ ಕೂಡ ಸಾಕಷ್ಟು ಪ್ರಾಚ್ಯವಸ್ತುಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಏನು 4 ಬ್ಲಾಕ್ಗಳಿದ್ದಾವೆ. 4 ಬ್ಲಾಕ್ಗಳಲ್ಲಿ ಕೂಡ ಒಂದೊಂದು ಬಗೆಯ ಪ್ರಾಚ್ಯವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಸಾಕಷ್ಟು ಕುತೂಹಲಕ್ಕೇನು ಕೂಡ ಎಡೆ ಮಾಡಿಕೊಡ್ತಾ ಇದೆ. ಕಳೆದ 6 ದಿನಗಳಿಂದನೂ ಕೂಡ ಸಾಕಷ್ಟು ಪ್ರಾಚ್ಯವಸ್ತುಗಳು ಕೊಟ್ಟು ಸಿಕ್ಕಿದ್ದಾವೆ. ಪಾಣಿಪೀಠ ಸಿಕ್ಕಿದೆ, ಅದೇ ರೀತಿಯಾಗಿ ಇಲ್ಲಿ ಮಡಿಕೆ ಕೂಡ ಸಿಕ್ಕಿದೆ. ಹೀಗೆ ಸಾಕಷ್ಟು ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ 6ರಿಂದ 9 ಅಡಿ ಅಂದರೆ 10ರಿಂದ ಒಳಗಡೆ ಹೋದಷ್ಟು ಇಲ್ಲಿ ನೈಜ ಲಕ್ಕುಂಡಿ ಲಭ್ಯವಾಗುತ್ತೆ. ಹೀಗಾಗಿ ನೈಜ ಲಕ್ಕುಂಡಿ ಲಭ್ಯವಾದ ನಂತರ ಸಾಕಷ್ಟು ವಜ್ರ ವೈಡೂರ್ಯ ಆಗಿರ್ಬೋದು, ಇಲ್ಲಿ ಏನಾದರೂ ಒಂದು ಸಿಗುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 6 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಏನು 10 by 10 ಅಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇದೇ ಒಂದು ಭಾಗದಲ್ಲಿ ಪುರಾತನ ಕಾಲದ ಎಲುಬುಗಳು ಕೂಡ ಪತ್ತೆಯಾಗಿದ್ದು, ಸಣ್ಣ ಸಣ್ಣ ಎಲುಬುಗಳು ಕೂಡ ಪತ್ತೆಯಾಗಿದ್ದಾವೆ. ಆ ಬಗ್ಗೆನೂ ಕೂಡ ಪುರಾತತ್ವ ಇಲಾಖೆ ಅಧಿಕಾರಿಗಳು ಎಲ್ಲ ರೀತಿಯ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಭಾಗದಲ್ಲಿ ಕೂಡ ಇಲ್ಲಿ ದೊಡ್ಡ ಬೃಹತ್ತಾಕಾರದ ಒಂದು ಪ್ರಾಚ್ಯವಸ್ತು ಕೂಡ ಸಿಕ್ಕಿದೆ. ಇದು ಯಾವ ಕಾಲದ್ದು ಏನು ಅನ್ನೋದ್ರ ಬಗ್ಗೆನೂ ಕೂಡ ಪುರಾತನ ತತ್ವ ಇಲಾಖೆ ಅಧಿಕಾರಿಗಳು, ಇತಿಹಾಸ ತಜ್ಞರು ಕೂಡ ತನಿಖೆ ಮಾಡಬೇಕಾಗಿದೆ. ನಾವು ಈ ಭಾಗದಲ್ಲಿ ನೋಡ್ತಾ ಇರ್ಬೋದು, A1 ಬ್ಲಾಕ್ ಏನಿದೆ, ಈ ಒಂದು A1 ಬ್ಲಾಕ್ನಲ್ಲಿ ಏನು ಪುರಾತನ ಕಾಲದ ಶಿವಲಿಂಗದ ಪಾಣಿಪೀಠ ಪತ್ತೆಯಾಗಿತ್ತು. ಈ ಪಾಣಿಪೀಠ ಇವಾಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಒಂದು ಪಾಣಿಪೀಠ ಏನಿದೆ, ಇದು ಕೇಶವಾದಿತ್ಯನ ದೇವಸ್ಥಾನಕ್ಕೆ ಸೇರಿದ್ದು ಅಂತೇಳಿ ಹೇಳಲಾಗ್ತಾ ಇದೆ. ಈ ಒಂದು ಪಾಣಿಪೀಠದಲ್ಲಿ ಸುಖಾಸನದ ಆಕಾರದಲ್ಲಿ ಗರುಡ ಚಿತ್ರ ಕೂಡ ಪತ್ತೆಯಾಗಿದೆ. ಹೀಗಾಗಿ ಈ ಒಂದು ಪಾಣಿಪೀಠ ಏನಿದೆ, ಈ ಪಾಣಿಪೀಠ ಯಾವ ಕಾಲದ್ದು ಅಂತ ಹೇಳಿ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಏನು ಇತಿಹಾಸ ತಜ್ಞರು ಹೇಳೋ ಪ್ರಕಾರ 8 ಮತ್ತು 9ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಆಳ್ವಿಕೆ ಮಾಡುವಂತ ಸಮಯದಲ್ಲಿ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಕೇಶವನ ದೇವಸ್ಥಾನ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಒಂದು ಕೇಶವನಾಥ ದೇವಸ್ಥಾನಕ್ಕೆ ಸೇರಿದ್ದೇ ಅನ್ನೋದು ಕೂಡ ಇತಿಹಾಸ ತಜ್ಞರು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇವಾಗ ಸುಮಾರು 5ರಿಂದ 6 ಅಡಿಯಷ್ಟು ತಗ್ಗು ತೆಗೆದಿದ್ದಾರೆ. ಅದನ್ನು ಕೂಡ ಇವಾಗ ಯಾವ ಪ್ರಮಾಣದಲ್ಲಿ ತಗ್ಗು ತೆಗೆದಿದ್ದೇವೆ ಮತ್ತು ಯಾವ ಯಾವ ವಸ್ತುಗಳು ಕೂಡ ಸಿಕ್ಕಿದ್ದಾವೆ ಅನ್ನೋದನ್ನು ಕೂಡ ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳು ಮೇಜರ್ಮೆಂಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಲಕ್ಕುಂಡಿ ಗ್ರಾಮದಲ್ಲಿ ಪ್ರತಿನಿತ್ಯನೂ ಕೂಡ ಸಾಕಷ್ಟು ಪ್ರಾಚ್ಯವಸ್ತುಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಏನು 4 ಬ್ಲಾಕ್ಗಳಿದ್ದಾವೆ. 4 ಬ್ಲಾಕ್ಗಳಲ್ಲಿ ಕೂಡ ಒಂದೊಂದು ಬಗೆಯ ಪ್ರಾಚ್ಯವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಸಾಕಷ್ಟು ಕುತೂಹಲಕ್ಕೇನು ಕೂಡ ಎಡೆ ಮಾಡಿಕೊಡ್ತಾ ಇದೆ. ಕಳೆದ 6 ದಿನಗಳಿಂದನೂ ಕೂಡ ಸಾಕಷ್ಟು ಪ್ರಾಚ್ಯವಸ್ತುಗಳು ಕೊಟ್ಟು ಸಿಕ್ಕಿದ್ದಾವೆ. ಪಾಣಿಪೀಠ ಸಿಕ್ಕಿದೆ, ಅದೇ ರೀತಿಯಾಗಿ ಇಲ್ಲಿ ಮಡಿಕೆ ಕೂಡ ಸಿಕ್ಕಿದೆ. ಹೀಗೆ ಸಾಕಷ್ಟು ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ 6ರಿಂದ 9 ಅಡಿ ಅಂದರೆ 10ರಿಂದ ಒಳಗಡೆ ಹೋದಷ್ಟು ಇಲ್ಲಿ ನೈಜ ಲಕ್ಕುಂಡಿ
ಲಭ್ಯವಾಗುತ್ತೆ. ಹೀಗಾಗಿ ನೈಜ ಲಕ್ಕುಂಡಿ ಲಭ್ಯವಾದ ನಂತರ ಸಾಕಷ್ಟು ವಜ್ರ ವೈಡೂರ್ಯ ಆಗಿರ್ಬೋದು, ಇಲ್ಲಿ ಏನಾದರೂ ಒಂದು ಸಿಗುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 6 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಏನು 10x10 ಅಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇದೇ ಒಂದು ಭಾಗದಲ್ಲಿ ಪುರಾತನ ಕಾಲದ ಎಲುಬುಗಳು ಕೂಡ ಪತ್ತೆಯಾಗಿದ್ದು, ಸಣ್ಣ ಸಣ್ಣ ಎಲುಬುಗಳು ಕೂಡ ಪತ್ತೆಯಾಗಿದ್ದಾವೆ. ಆ ಬಗ್ಗೆನೂ ಕೂಡ ಪುರಾತತ್ವ ಇಲಾಖೆ ಅಧಿಕಾರಿಗಳು ಎಲ್ಲ ರೀತಿಯ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಭಾಗದಲ್ಲಿ ಕೂಡ ಇಲ್ಲಿ ದೊಡ್ಡ ಬೃಹತ್ತಾಕಾರದ ಒಂದು ಪ್ರಾಚ್ಯವಸ್ತು ಕೂಡ ಸಿಕ್ಕಿದೆ. ಇದು ಯಾವ ಕಾಲದ್ದು ಏನು ಅನ್ನೋದ್ರ ಬಗ್ಗೆನೂ ಕೂಡ ಪುರಾತನ ತತ್ವ ಇಲಾಖೆ ಅಧಿಕಾರಿಗಳು, ಇತಿಹಾಸ ತಜ್ಞರು ಕೂಡ ತನಿಖೆ ಮಾಡಬೇಕಾಗಿದೆ. ನಾವು ಈ ಭಾಗದಲ್ಲಿ ನೋಡ್ತಾ ಇರ್ಬೋದು, A1 ಬ್ಲಾಕ್ ಏನಿದೆ, ಈ ಒಂದು A1 ಬ್ಲಾಕ್ನಲ್ಲಿ ಏನು ಪುರಾತನ ಕಾಲದ ಶಿವಲಿಂಗದ ಪಾಣಿಪೀಠ ಪತ್ತೆಯಾಗಿತ್ತು. ಈ ಪಾಣಿಪೀಠ ಇವಾಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಒಂದು ಪಾಣಿಪೀಠ ಏನಿದೆ, ಇದು ಕೇಶವಾದಿತ್ಯನ ದೇವಸ್ಥಾನಕ್ಕೆ ಸೇರಿದ್ದು ಅಂತೇಳಿ ಹೇಳಲಾಗ್ತಾ ಇದೆ. ಈ ಒಂದು ಪಾಣಿಪೀಠದಲ್ಲಿ ಸುಖಾಸನದ ಆಕಾರದಲ್ಲಿ ಗರುಡ ಚಿತ್ರ ಕೂಡ ಪತ್ತೆಯಾಗಿದೆ. ಹೀಗಾಗಿ ಈ ಒಂದು ಪಾಣಿಪೀಠ ಏನಿದೆ, ಈ ಪಾಣಿಪೀಠ ಯಾವ ಕಾಲದ್ದು ಅಂತ ಹೇಳಿ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಏನು ಇತಿಹಾಸ ತಜ್ಞರು ಹೇಳೋ ಪ್ರಕಾರ 8 ಮತ್ತು 9ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಆಳ್ವಿಕೆ ಮಾಡುವಂತ ಸಮಯದಲ್ಲಿ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಕೇಶವನ ದೇವಸ್ಥಾನ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಒಂದು ಕೇಶವನಾಥ ದೇವಸ್ಥಾನಕ್ಕೆ ಸೇರಿದ್ದೇ ಅನ್ನೋದು ಕೂಡ ಇತಿಹಾಸ ತಜ್ಞರು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇವಾಗ ಸುಮಾರು 5 ರಿಂದ 6 ಅಡಿಯಷ್ಟು ತಗ್ಗು ತೆಗೆದಿದ್ದಾರೆ. ಅದನ್ನು ಕೂಡ ಇವಾಗ ಯಾವ ಪ್ರಮಾಣದಲ್ಲಿ ತಗ್ಗು ತೆಗೆದಿದ್ದೇವೆ ಮತ್ತು ಯಾವ ಯಾವ ವಸ್ತುಗಳು ಕೂಡ ಸಿಕ್ಕಿದ್ದಾವೆ ಅನ್ನೋದನ್ನು ಕೂಡ ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳು ಮೇಜರ್ಮೆಂಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಲಕ್ಕುಂಡಿ ಗ್ರಾಮದಲ್ಲಿ ಪ್ರತಿನಿತ್ಯನೂ ಕೂಡ ಸಾಕಷ್ಟು ಪ್ರಾಚ್ಯವಸ್ತುಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಏನು 4 ಬ್ಲಾಕ್ಗಳಿದ್ದಾವೆ. 4 ಬ್ಲಾಕ್ಗಳಲ್ಲಿ ಕೂಡ ಒಂದೊಂದು ಬಗೆ ಬಗೆಯ ಪ್ರಾಚ್ಯವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಸಾಕಷ್ಟು ಕುತೂಹಲಕ್ಕೇನು ಕೂಡ ಎಡೆ ಮಾಡಿಕೊಡ್ತಾ ಇದೆ. ಕಳೆದ 6 ದಿನಗಳಿಂದನೂ ಕೂಡ ಸಾಕಷ್ಟು ಪ್ರಾಚ್ಯವಸ್ತುಗಳು ಕೊಟ್ಟು ಸಿಕ್ಕಿದ್ದಾವೆ. ಪಾಣಿಪೀಠ ಸಿಕ್ಕಿದೆ, ಅದೇ ರೀತಿಯಾಗಿ ಇಲ್ಲಿ ಮಡಿಕೆ ಕೂಡ ಸಿಕ್ಕಿದೆ. ಹೀಗೆ ಸಾಕಷ್ಟು ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ 6 ರಿಂದ 9 ಅಡಿ ಅಂದರೆ 10 ರಿಂದ ಒಳಗಡೆ ಹೋದಷ್ಟು ಇಲ್ಲಿ ನೈಜ ಲಕ್ಕುಂಡಿ ಲಭ್ಯವಾಗುತ್ತೆ. ಹೀಗಾಗಿ ನೈಜ ಲಕ್ಕುಂಡಿ ಲಭ್ಯವಾದ ನಂತರ ಸಾಕಷ್ಟು ವಜ್ರ ವೈಡೂರ್ಯ ಆಗಿರ್ಬೋದು, ಇಲ್ಲಿ ಏನಾದರೂ ಒಂದು ಸಿಗುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 6 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಏನು 10x10 ಅಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇದೇ ಒಂದು ಭಾಗದಲ್ಲಿ ಪುರಾತನ ಕಾಲದ ಎಲುಬುಗಳು ಕೂಡ ಪತ್ತೆಯಾಗಿದ್ದು, ಸಣ್ಣ ಸಣ್ಣ ಎಲುಬುಗಳು ಕೂಡ ಪತ್ತೆಯಾಗಿದ್ದಾವೆ. ಆ ಬಗ್ಗೆನೂ ಕೂಡ ಪುರಾತತ್ವ ಇಲಾಖೆ ಅಧಿಕಾರಿಗಳು ಎಲ್ಲ ರೀತಿಯ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಭಾಗದಲ್ಲಿ ಕೂಡ ಇಲ್ಲಿ ದೊಡ್ಡ ಬೃಹತ್ತಾಕಾರದ ಒಂದು ಪ್ರಾಚ್ಯವಸ್ತು ಕೂಡ ಸಿಕ್ಕಿದೆ. ಇದು ಯಾವ ಕಾಲದ್ದು ಏನು ಅನ್ನೋದ್ರ ಬಗ್ಗೆನೂ ಕೂಡ ಪುರಾತನ ತತ್ವ ಇಲಾಖೆ ಅಧಿಕಾರಿಗಳು, ಇತಿಹಾಸ ತಜ್ಞರು ಕೂಡ ತನಿಖೆ ಮಾಡಬೇಕಾಗಿದೆ. ನಾವು ಈ ಭಾಗದಲ್ಲಿ ನೋಡ್ತಾ ಇರ್ಬೋದು, A1 ಬ್ಲಾಕ್ ಏನಿದೆ, ಈ ಒಂದು A1 ಬ್ಲಾಕ್ನಲ್ಲಿ ಏನು ಪುರಾತನ ಕಾಲದ ಶಿವಲಿಂಗದ ಪಾಣಿಪೀಠ ಪತ್ತೆಯಾಗಿತ್ತು. ಈ ಪಾಣಿಪೀಠ ಇವಾಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಒಂದು ಪಾಣಿಪೀಠ ಏನಿದೆ, ಇದು ಕೇಶವಾದಿತ್ಯನ ದೇವಸ್ಥಾನಕ್ಕೆ ಸೇರಿದ್ದು ಅಂತೇಳಿ ಹೇಳಲಾಗ್ತಾ ಇದೆ. ಈ ಒಂದು ಪಾಣಿಪೀಠದಲ್ಲಿ ಸುಖಾಸನದ ಆಕಾರದಲ್ಲಿ ಗರುಡ ಚಿತ್ರ ಕೂಡ ಪತ್ತೆಯಾಗಿದೆ. ಹೀಗಾಗಿ ಈ ಒಂದು ಪಾಣಿಪೀಠ ಏನಿದೆ, ಈ ಪಾಣಿಪೀಠ ಯಾವ ಕಾಲದ್ದು ಅಂತ ಹೇಳಿ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಏನು ಇತಿಹಾಸ ತಜ್ಞರು ಹೇಳೋ ಪ್ರಕಾರ 8 ಮತ್ತು 9ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಆಳ್ವಿಕೆ ಮಾಡುವಂತ ಸಮಯದಲ್ಲಿ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಕೇಶವನ ದೇವಸ್ಥಾನ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಒಂದು ಕೇಶವನಾಥ ದೇವಸ್ಥಾನಕ್ಕೆ ಸೇರಿದ್ದೇ ಅನ್ನೋದು ಕೂಡ ಇತಿಹಾಸ ತಜ್ಞರು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇವಾಗ ಸುಮಾರು 5 ರಿಂದ 6 ಅಡಿಯಷ್ಟು ತಗ್ಗು ತೆಗೆದಿದ್ದಾರೆ. ಅದನ್ನು ಕೂಡ ಇವಾಗ ಯಾವ ಪ್ರಮಾಣದಲ್ಲಿ ತಗ್ಗು ತೆಗೆದಿದ್ದೇವೆ ಮತ್ತು ಯಾವ ಯಾವ ವಸ್ತುಗಳು ಕೂಡ ಸಿಕ್ಕಿದ್ದಾವೆ ಅನ್ನೋದನ್ನು ಕೂಡ ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳು ಮೇಜರ್ಮೆಂಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಲಕ್ಕುಂಡಿ ಗ್ರಾಮದಲ್ಲಿ ಪ್ರತಿನಿತ್ಯನೂ ಕೂಡ ಸಾಕಷ್ಟು ಪ್ರಾಚ್ಯವಸ್ತುಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಏನು 4 ಬ್ಲಾಕ್ಗಳಿದ್ದಾವೆ. 4 ಬ್ಲಾಕ್ಗಳಲ್ಲಿ ಕೂಡ ಒಂದೊಂದು ಬಗೆ ಬಗೆಯ ಪ್ರಾಚ್ಯವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಸಾಕಷ್ಟು ಕುತೂಹಲಕ್ಕೇನು ಕೂಡ ಎಡೆ ಮಾಡಿಕೊಡ್ತಾ ಇದೆ. ಕಳೆದ 6 ದಿನಗಳಿಂದನೂ ಕೂಡ ಸಾಕಷ್ಟು ಪ್ರಾಚ್ಯವಸ್ತುಗಳು ಕೊಟ್ಟು ಸಿಕ್ಕಿದ್ದಾವೆ. ಪಾಣಿಪೀಠ ಸಿಕ್ಕಿದೆ, ಅದೇ ರೀತಿಯಾಗಿ ಇಲ್ಲಿ ಮಡಿಕೆ ಕೂಡ ಸಿಕ್ಕಿದೆ. ಹೀಗೆ ಸಾಕಷ್ಟು ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ 6 ರಿಂದ 9 ಅಡಿ ಅಂದರೆ 10 ರಿಂದ ಒಳಗಡೆ ಹೋದಷ್ಟು ಇಲ್ಲಿ ನೈಜ ಲಕ್ಕುಂಡಿ
ಲಭ್ಯವಾಗುತ್ತೆ. ಹೀಗಾಗಿ ನೈಜ ಲಕ್ಕುಂಡಿ ಲಭ್ಯವಾದ ನಂತರ ಸಾಕಷ್ಟು ವಜ್ರ ವೈಡೂರ್ಯ ಆಗಿರ್ಬೋದು, ಇಲ್ಲಿ ಏನಾದರೂ ಒಂದು ಸಿಗುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.